ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 4 ವಂಗಬಂಧುಗಳ ಸಂಘದಲ್ಲಿ ಮುಂದುವರಿದ ಭಾಗ. ಮತ್ತೊಂದು ಸಂದರ್ಭ. ಯುವಕನೊಬ್ಬ ಸ್ವಾಮೀಜಿಯವರ ಮಾರ್ಗದರ್ಶನವನ್ನು ಅರಸಿ ಬಂದಿದ್ದಾನೆ. ಆತ ಹೇಳಿದ, ಸ್ವಾಮೀಜಿ, ನಾನು ಹಲವಾರು ಧಾರ್ಮಿಕ ಸಂಘ ಸಂಸ್ಥೆಗಳಿಗೆ ಹೋಗುತ್ತೇನೆ, ಅವರ ತತ್ವಗಳನ್ನೆಲ್ಲ ಕೇಳುತ್ತೇನೆ. ಆದರೆ ಅವುಗಳ ಪೈಕಿ ಯಾವುದು ಸರಿ, ಯಾವುದು ಸತ್ಯ, ನಾನು ಯಾವುದನ್ನು ಅನುಸರಿಸಬೇಕು ಎಂಬುದೇ ತಿಳಿಯುತ್ತಿಲ್ಲ. ನಾನು ತುಂಬ ಗೊಂದಲಕ್ಕೆ ಸಿಕ್ಕಿಕೊಂಡಿದ್ದೇನೆ ಎಂದ. ಸ್ವಾಮೀಜಿ ತುಂಬ ಸಹಾನುಭೂತಿಯಿಂದ ವಿಶ್ವಾಸಯುತ ದನಿಯಲ್ಲಿ ನುಡಿದರು, ಮಗು, ಇದಕ್ಕಾಗಿ ನೀನೇನು ಕಳವಳಗೊಳ್ಳಬೇಕಾಗಿಲ್ಲ. ನಾನೂ ಒಂದು ಕಾಲದಲ್ಲಿ ಇಂಥ ತೊಳಲಾಟವನ್ನೆಲ್ಲ ಅನುಭವಿಸಿದ್ದೇನೆ. ಹೋಗಲಿ, ನಿನಗೆ ಯಾರ್ಯಾರು ಏನೇನು ಹೇಳಿಕೊಟ್ಟರು, ನೀನು ಏನೇನು ಮಾಡಿದೆ ಎಂಬುದನ್ನೆಲ್ಲ ಹೇಳು ನೋಡೋಣ ಎಂದು ಕೇಳಿದರು. ಯುವಕ ಹೇಳಿದ, ಥಿಯೋಸಾಫಿಕಲ್ ಸೊಸೈಟಿಯ ಒಬ್ಬರು ವಿದ್ವಾಂಸರು ನನಗೆ ಮೂರ್ತಿ ಪೂಜೆಯ ಮಹತ್ವವನ್ನು ಚೆನ್ನಾಗಿ ಮನವರಿಕೆ ಮಾಡಿಸಿಕೊಟ್ಟರು. ಅದರಂತೆಯೇ ನಾನು ಪೂಜೆ ಜಪಗಳನ್ನು ತುಂಬ ಭಕ್ತಿಯಿಂದ ಬಹಳ ಕಾಲ ಮಾಡಿದೆ. ಆದರೆ ಅದರಿಂದ ಮನಃಶಾಂತಿ ದೊರಕಲಿಲ್ಲ. ಆಮೇಲೆ ನನಗೆ ಇನ್ನೊಬ್ಬರು ಹೇಳಿದರು, ಧ್ಯಾನ ಕಾಲದಲ್ಲಿ ಮನಸ್ಸನ್ನು ಸಂಪೂರ್ಣ ಶೂನ್ಯಗೊಳಿಸು ಎಂದು. ಆದರೆ ನಾನು ಎಷ್ಟೆಷ್ಟು ಪ್ರಯತ್ನಪಟ್ಟರೂ ಅದು ಸಾಧ್ಯವಾಗಲಿಲ್ಲ. ಸ್ವಾಮೀಜಿ, ಈಗಲೂ ನಾನು ಪ್ರತಿದಿನ ಕೋಣೆಯ ಕಿಟಕಿ ಬಾಗಿಲುಗಳನ್ನೆಲ್ಲ ಮುಚ್ಚಿ ನನ್ನ ಕೈಯಲ್ಲಿ ಎಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತು ಧ್ಯಾನ ಮಾಡಲು ಪ್ರಯತ್ನ ಪಡುತ್ತಿದ್ದೇನೆ. ಆದರೆ ಮನಸ್ಸಿಗೆ ಸ್ವಲ್ಪವೂ ಶಾಂತಿ ನೆಮ್ಮದಿ ದೊರಕುತ್ತಲೇ ಇಲ್ಲ ಎಂದ. ಅವನು ಹೇಳುವುದನ್ನೆಲ್ಲ ಸಾವಧಾನದಿಂದ ಕೇಳಿದ ಸ್ವಾಮೀಜಿ ತುಂಬ ಮೃದುವಾಗಿ ಅವನನ್ನು ಉದ್ದೇಶಿಸಿ ನುಡಿದರು, ಮಗು, ನನ್ನ ಮಾತನ್ನು ಕೇಳುವುದಾದರೆ ನೀನು ಮೊದಲು ನಿನ್ನ ಕೋಣೆಯ ಕಿಟಕಿ ಬಾಗಿಲುಗಳನ್ನು ತೆರೆಯಬೇಕು ಮತ್ತು ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದರ ಬದಲಾಗಿ ಕಣ್ತೆರೆದು ಸುತ್ತಲೂ ನೋಡಬೇಕು. ಆಗ ನೀನು ನಿನ್ನ ಮನೆಯ ಸುತ್ತಲೂ ನೂರಾರು ಸಾವಿರಾರು ಬಡವರನ್ನು, ಅಸಹಾಯಕರನ್ನು ಕಾಣಬಹುದು. ಅವರಿಗೆಲ್ಲ ನಿನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸೇವೆ ಮಾಡು. ಎಷ್ಟೋ ಜನ ಕಾಯಿಲೆ ಬಿದ್ದಿರುತ್ತಾರೆ, ಆದರೆ ಅವರನ್ನು ನೋಡಿಕೊಳ್ಳಲು ಯಾರೂ ಇರುವುದಿಲ್ಲ. ಅಂಥವರನ್ನು ಹುಡುಕು, ಅವರಿಗೆ ಔಷಧ ತಂದುಕೊಡು, ಶುಶ್ರೂಷೆ ಮಾಡು. ಯಾರಿಗೆ ಹೊಟ್ಟೆಗಿಲ್ಲವೋ ಅಂಥವರಿಗೆ ಅನ್ನ ಕೊಡು. ನೀನು ವಿದ್ಯಾವಂತ, ಆದ್ದರಿಂದ ಅವಿದ್ಯಾವಂತರಿಗೆ ವಿದ್ಯೆ ಕೊಡು. ನಿನಗೆ ಮನಃಶಾಂತಿ ಬೇಕಿದ್ದರೆ ಅದಕ್ಕೆ ನನ್ನ ಸಲಹೆ ಇಷ್ಟೇ, ನೀನು ಈ ರೀತಿಯಾಗಿ ಕಷ್ಟದಲ್ಲಿರುವವರ ಸೇವೆ ಮಾಡಬೇಕು. ಎಷ್ಟು ಚೆನ್ನಾಗಿ ಮಾಡಿದರೆ ಅಷ್ಟು ಒಳ್ಳೆಯದು ಎಂದರು. ಏಕಾಂತದಲ್ಲಿ ಕುಳಿತು ಧ್ಯಾನ ಮಾಡಿದರೆ, ಪ್ರಾರ್ಥನೆ ಮಾಡಿದರೆ ಮನಃಶಾಂತಿ ಸಿಗುತ್ತದೆ ಎಂದು ಎಲ್ಲರೂ ಹೇಳಿದರೆ ಸ್ವಾಮೀಜಿಯವರು ಅದಕ್ಕೆ ತದ್ವಿರುದ್ಧವಾದುದನ್ನು ಹೇಳುತ್ತಿದ್ದಾರೆ. ಮನಃಶಾಂತಿ ಬೇಕಿದ್ದರೆ ದುಃಖಿಗಳ ಸೇವೆ ಮಾಡುವಂತೆ. ಇದು ಹೇಗೆ ಸಾಧ್ಯ? ಇಲ್ಲಿ ಅವನನ್ನು ನೋಡಿದ ಕೂಡಲೇ ಸ್ವಾಮೀಜಿಯವರಿಗೆ ಅವನ ರಜೋಗುಣದ ದರ್ಶನವಾಗಿದೆ. ರಜೋಗುಣದ ಸ್ವಭಾವವೇ ಮನಸ್ಸನ್ನು ಚಂಚಲಗೊಳಿಸುವುದು. ಈ ರಜೋಗುಣವನ್ನು ಕರಗಿಸಿ ಸತ್ವಗುಣವನ್ನಾಗಿ ಪರಿವರ್ತಿಸಬೇಕಾಗುತ್ತದೆ. ಅದಕ್ಕೆ ನಿಷ್ಕಾಮ ಕರ್ಮವೇ ಶ್ರೇಷ್ಠ ಉಪಾಯ. ದೀನ ದಲಿತ ದುಃಖಿಗಳಲ್ಲಿ ಭಗವಂತನನ್ನು ಕಂಡು ಸೇವೆಗೈಯುವುದರಿಂದ ನಮ್ಮ ಹೃದಯ ಶುದ್ಧವಾಗುತ್ತದೆ, ಮನಸ್ಸು ಸಾತ್ವಿಕಗೊಳ್ಳುತ್ತದೆ. ಇಂತಹ ಸಾತ್ವಿಕ ಮನಸ್ಸಿನಿಂದ ಧ್ಯಾನ ಕಾರ್ಯ ಅತ್ಯಂತ ಸುಲಭವಾಗುತ್ತದೆ. ಆದರೆ ಆ ಯುವಕನಿಗೆ ಸ್ವಾಮೀಜಿಯವರ ಮಾತನ್ನು ಕೇಳುತ್ತಿದ್ದಂತೆಯೇ ಗಾಬರಿಯಾಯಿತು. ಅವನು ತನ್ನ ಆತಂಕವನ್ನು ಮುಂದಿಟ್ಟು ಹೇಳಿದ, ಸ್ವಾಮೀಜಿ, ನೀವು ಹೇಳಿದಂತೆ ನಾನೀಗ ಒಬ್ಬ ರೋಗಿಯ ಸೇವೆಗೆ ಹೋದೆನೆಂದೇ ಇಟ್ಟುಕೊಳ್ಳಿ. ಆಗ ನನಗೆ ಹೊತ್ತು ಹೊತ್ತಿಗೆ ಸರಿಯಾಗಿ ಊಟ ನಿದ್ರೆ ಇಲ್ಲದಂತಾಗಿ ನಾನೇ ಕಾಯಿಲೆ ಬಿದ್ದು ಬಿಟ್ಟರೆ? ಅವನು ತನ್ನ ಮಾತನ್ನು ಮುಗಿಸುವಷ್ಟರಲ್ಲೇ ಸ್ವಾಮೀಜಿ ತೀಕ್ಷ್ಣವಾಗಿ ಹೇಳಿದರು, ಸರಿ ಸರಿ, ಅರ್ಥವಾಯಿತು ಬಿಡು. ನಿನ್ನಂತಹ ಐಷಾರಾಮಿಗಳು, ಮೈಸುಖದಲ್ಲೇ ಮನಸ್ಸಿರುವವರು ರೋಗಿಗಳ ಸೇವೆ ಮಾಡಲು ಹೋಗುವುದುಂಟೆ.
ಹಾಗೆ ಮಾಡ ಹೋಗಿ ನೀನೆಂದಂತೆ ಅಪಾಯಕ್ಕೆ ಗುರಿಯಾದರೆ ಎಂದರು. ಒಂದು ದಿನ ಮಾಸ್ಟರ್ ಮಹಾಶಯರು ಅಂದರೆ ಮಹೇಂದ್ರನಾಥ ಗುಪ್ತ, ಶ್ರೀರಾಮಕೃಷ್ಣ ವಚನವೇದದ ಕರ್ತೃ, ಇವರು ಸ್ವಾಮೀಜಿಯವರ ದರ್ಶನಕ್ಕಾಗಿ ಬಂದಿದ್ದರು. ಸ್ವಾಮೀಜಿಯವರ ಲೋಕಹಿತ, ಧರ್ಮಪ್ರಚಾರ ಇತ್ಯಾದಿ ಬೋಧನೆಗಳೆಲ್ಲ ಇವರಿಗೆ ಅರ್ಥವಾಗಲೊಲ್ಲವು. ಸಾಧನೆಯ ಮೂಲಕ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೊಂದನ್ನೇ ಶ್ರೀರಾಮಕೃಷ್ಣರು ಬೋಧಿಸಿದುದು ಎಂಬುದು ಮಾಸ್ಟರ್ ಮಹಾಶಯರ ದೃಢ ನಂಬಿಕೆ. ಸಂಭಾಷಣೆಯ ಸಂದರ್ಭದಲ್ಲಿ ಅವರು ಕೇಳಿದರು, ಸ್ವಾಮೀಜಿ, ನೀವು ಸೇವೆಯ ವಿಚಾರವಾಗಿ, ದಾನ ಧರ್ಮದ ವಿಚಾರವಾಗಿ, ಲೋಕದ ಹಿತದ ವಿಚಾರವಾಗಿ ಅಷ್ಟೆಲ್ಲ ಹೇಳುತ್ತೀರಲ್ಲ, ಎಷ್ಟಾದರೂ ಅವೆಲ್ಲ ಈ ಮಾಯಾ ಪ್ರಪಂಚಕ್ಕೆ ಸೇರಿದ ವಿಚಾರಗಳಲ್ಲವೇ? ಈ ಮಾಯೆಯ ತೆರೆಯನ್ನು ಹರಿದು ಮುಕ್ತರಾಗುವುದೇ ಮಾನವ ಜೀವನದ ಧ್ಯೇಯ ಎಂದು ವೇದಾಂತ ಬೋಧಿಸುತ್ತದೆ ಎಂದ ಮೇಲೆ ನೀವು ನಮ್ಮ ಮನಸ್ಸನ್ನು ಈ ಮಾಯಾ ಪ್ರಪಂಚದ ಕಡೆಗೆ ತಿರುಗಿಸುವ ಸೇವಾ ಕಾರ್ಯಗಳನ್ನು ಕುರಿತು ಬೋಧನೆ ಮಾಡುವುದೇಕೆ ಎಂದು ಕೇಳಿದರು. ಸ್ವಾಮೀಜಿಯವರ ಉತ್ತರ ಮಿಂಚಿನಂತೆ ಚಿಮ್ಮಿತು. ಈಗ ನೀವು ಹೇಳುತ್ತಿರುವ ಆ ಮುಕ್ತಿಯು ಈ ಮಾಯೆಯ ರಾಜ್ಯಕ್ಕೇ ಸೇರಿದ ವಿಷಯವಲ್ಲವೇ? ಈ ನಮ್ಮ ಆತ್ಮವು ನಿತ್ಯ ಮುಕ್ತವಾದುದೆಂದು ವೇದಾಂತವು ಬೋಧಿಸುವುದಿಲ್ಲವೇ? ಇನ್ನು ಮುಕ್ತಿಗಾಗಿ ಪ್ರಯತ್ನ ಮಾಡುವುದರಲ್ಲಿ ಅರ್ಥವೇನು ಎಂದರು. ಈ ಮಾತಿನಿಂದ ಮಾಸ್ಟರ್ ಮಹಾಶಯರಿಗೆ ಎಷ್ಟರ ಮಟ್ಟಿಗೆ ಸಮಾಧಾನವಾಯಿತೋ ತಿಳಿಯದು. ಆದರೆ ಈ ಮಾತು ತುಂಬ ಅರ್ಥಪೂರ್ಣವಾಗಿದೆ, ತರ್ಕಬದ್ಧವಾಗಿದೆ. ಅಲ್ಲದೆ ಶ್ರೀರಾಮಕೃಷ್ಣರ ಬೋಧನೆಗಳ ಮರ್ಮವನ್ನು ಸಂಪೂರ್ಣವಾಗಿ ಗ್ರಹಿಸಲು ಅಸಮರ್ಥರಾದವರೆಲ್ಲರೂ ಮಾಸ್ಟರ್ ಮಹಾಶಯರಂತೆಯೇ ಭಾವಿಸಿದ್ದರು. ಅವರೆಲ್ಲರಿಗೂ ಸ್ವಾಮೀಜಿ ಈ ಮೂಲಕ ಉತ್ತರಿಸಿದರು. ಮತ್ತೊಂದು ದಿನ ಸ್ವಾಮೀಜಿ ಸಂದರ್ಶಕರೊಂದಿಗೆ ಮಾತನಾಡುತ್ತಿದ್ದಾಗ ಶ್ರೀರಾಮಕೃಷ್ಣರ ಅಣ್ಣನ ಮಗನಾದ ರಾಮ್ಲಾಲ್ ದಾದಾ ಅವರ ಭೇಟಿಗಾಗಿ ಬಂದ. ತಕ್ಷಣವೇ ಸ್ವಾಮೀಜಿ ಎದ್ದು ನಿಂತು ರಾಮಲಾಲನಿಗೆ ತಮ್ಮ ಕುರ್ಚಿಯನ್ನು ಬಿಟ್ಟುಕೊಟ್ಟರು. ರಾಮಲಾಲನಿಗೆ ತುಂಬ ಸಂಕೋಚವಾಯಿತು. ಅಷ್ಟೊಂದು ಜನರ ಮುಂದೆ ಇಂತಹ ಜಗತ್ಪ್ರಸಿದ್ಧ ವಿವೇಕಾನಂದರು ತನಗೆ ಈ ಬಗೆಯ ಗೌರವವನ್ನು ತೋರುವುದೇ? ಅವನು ಎಷ್ಟು ಒಲ್ಲೆನೆಂದರೂ ಕೇಳದೆ ಸ್ವಾಮೀಜಿ ಅವನನ್ನು ಬಲವಂತವಾಗಿ ಕುರ್ಚಿಯ ಮೇಲೆ ಕುಳ್ಳಿರಿಸಿದರು. ಬಳಿಕ ತಾವು ಅತ್ತಿಂದಿತ್ತ ನಡೆದಾಡುತ್ತಾ ಗುರುವತ್ ಗುರುಪುತ್ರೇಶು ಎಂದು ಭಾವಪೂರ್ಣವಾಗಿ ಮತ್ತೆ ಮತ್ತೆ ಉದ್ಗರಿಸಿದರು. ಎಂದರೆ ಗುರುವಿನ ಪುತ್ರನನ್ನು ಗುರುವಿನಂತೆಯೇ ಕಾಣಬೇಕು ಎಂದರ್ಥ. ರಾಮಲಾಲ ಶ್ರೀರಾಮಕೃಷ್ಣರ ಸ್ವಂತ ಅಣ್ಣನ ಮಗನಲ್ಲವೇ? ಗುರುಭಕ್ತಿಯನ್ನು, ವಿನಯವನ್ನು ಅಭ್ಯಾಸ ಮಾಡಬೇಕೆಂಬುವರಿಗೆ ಇದೊಂದು ಪಾಠ. ಈಗ ಸಂಭಾಷಣೆ ಇಮಿಟೇಷನ್ ಆಫ್ ಕ್ರೈಸ್ಟ್ ಎಂಬ ಪುಸ್ತಕದ ಕಡೆಗೆ ತಿರುಗಿತು. ಇದು ಸ್ವಾಮೀಜಿಯವರು ಬಹಳವಾಗಿ ಮೆಚ್ಚಿಕೊಂಡ ಪುಸ್ತಕ. ಈ ಪುಸ್ತಕದಲ್ಲಿ ಬೋಧಿಸಲ್ಪಟ್ಟಿರುವ ದೈನ್ಯತೆಯ ಬಗ್ಗೆ ಒಬ್ಬರು ಪ್ರಸ್ತಾಪಿಸಿ, ನಮ್ಮನ್ನು ನಾವು ದೀನರಲ್ಲಿ ದೀನರೆಂದು ಭಾವಿಸಿದ ಹೊರತು ಆಧ್ಯಾತ್ಮಿಕ ಪ್ರಗತಿ ಅಸಾಧ್ಯ ಎಂದು ಉದ್ಗರಿಸಿದರು. ಆದರೆ ಸ್ವಾಮೀಜಿ ಈ ಅಭಿಪ್ರಾಯವನ್ನು ಮೆಚ್ಚದೆ ಈ ರೀತಿ ಹೇಳಿದರು, ನಮ್ಮನ್ನು ನಾವು ಕಳಪೆ ಎಂದೇಕೆ ತಿಳಿದುಕೊಳ್ಳಬೇಕು? ನಮ್ಮನ್ನು ನಾವು ಏಕೆ ನಿಂದಿಸಿಕೊಳ್ಳಬೇಕು? ನಾವು ದಿವ್ಯ ಜ್ಯೋತಿಯ ಪುತ್ರರು. ನಮಗೆಲ್ಲಿದೆ ಕತ್ತಲು? ಯಾವ ಜ್ಯೋತಿ ಈ ವಿಶ್ವವನ್ನೇ ಬೆಳಗುತ್ತಿದೆಯೋ ಆ ದಿವ್ಯ ಜ್ಯೋತಿಯಲ್ಲೇ ಇರುವವರು ನಾವು. ಆ ದಿವ್ಯ ಜ್ಯೋತಿಯ ಒಡನಾಡಿಗಳು. ಕೊನೆಗೆ ಆ ದಿವ್ಯ ಜ್ಯೋತಿಯನ್ನೇ ಸೇರಿಕೊಳ್ಳುವವರು. ಎಂದು ನುಡಿದರು. ಸ್ವಾಮೀಜಿಯವರಿಗೆ ಯೇಸು ಕ್ರಿಸ್ತನ ಜೀವನ ಬೋಧನೆಗಳು ತುಂಬ ಪ್ರಿಯವಾದವು. ಸಾಧನೆಯಲ್ಲಿ ವಿನೀತ ಭಾವದ ಮಹತ್ವವನ್ನು ಅವರು ಚೆನ್ನಾಗಿ ಅರಿತವರು. ಅಲ್ಲದೆ ವಿನಯಮೂರ್ತಿ ಶ್ರೀರಾಮಕೃಷ್ಣರ ಶಿಷ್ಯರು ಅವರು. ಹೀಗಿರುವಾಗ ಅವರು ಆ ಪುಸ್ತಕದ ಬೋಧನೆಯನ್ನು ಸಮರ್ಥಿಸದಿದ್ದುದು ಏಕಿರಬಹುದು? ಏಕೆಂದರೆ ಯಾವುದೇ ಬೋಧನೆಯನ್ನು ಸಂದರ್ಭಾನುಸಾರವಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಮೊದಲೇ ಜಡ ಸ್ವಭಾವದವರಾದ
ಕುಗ್ಗಿ ಕುಗ್ಗಿ ಕುರಿಗಳಂತಾಗಿರುವ ಭಾರತೀಯರಿಗೆ ಮತ್ತಷ್ಟು ದೀನತೆಯನ್ನು ಬೋಧಿಸುವುದು ಅರ್ಥಹೀನವಲ್ಲವೇ? ಆದ್ದರಿಂದಲೇ ಸ್ವಾಮೀಜಿಯವರು ನಾನು ಹೀನ, ನಾನು ದೀನ ಎಂಬ ಭಾವನೆಯ ಬದಲಾಗಿ ನಿತ್ಯ ಶುದ್ಧ ಬುದ್ಧ ಮುಕ್ತನಾದ ಅಮೃತ ಸ್ವರೂಪಿ ಆತ್ಮನೇ ನಾನು ಎಂಬಂತಹ ಪುರುಷ ನಿರ್ಮಾಪಕ ಭಾವನೆಯನ್ನು ಪ್ರಚೋದಿಸುತ್ತಿದ್ದಾರೆ. ಒಂದು ದಿನ ಸಂದರ್ಶಕನೊಬ್ಬ ಕೇಳಿದ, ಅವತಾರ ಪುರುಷನಿಗೂ ಮುಕ್ತ ಪುರುಷನಿಗೂ ವ್ಯತ್ಯಾಸವೇನು ಎಂದು. ಇದಕ್ಕೆ ಸ್ವಾಮೀಜಿ ನೇರವಾಗಿ ಉತ್ತರಿಸದೆ ಹೀಗೆಂದರು, ಹಿಂದೆ ಮುಕ್ತಿ ಪಡೆಯುವುದೇ ಅತ್ಯುನ್ನತ ಧ್ಯೇಯವೆಂಬುದು ನನ್ನ ಅಭಿಮತವಾಗಿತ್ತು. ನಾನು ನನ್ನ ಸಾಧನೆಯ ಕಾಲದಲ್ಲಿ ಪರಿವ್ರಾಜಕನಾಗಿ ಸುತ್ತಾಡುತ್ತಿದ್ದಾಗ ದಿನಗಟ್ಟಲೆ ನಿರಂತರವಾಗಿ ನಿರ್ಜನ ಗುಹೆಗಳಲ್ಲಿ ಇದ್ದು ಬಿಡುತ್ತಿದ್ದೆ. ಇನ್ನೂ ಮುಕ್ತಿ ದೊರಕಲಿಲ್ಲವಲ್ಲ ಎಂಬ ಕಾತರದಿಂದ ಕೆಲವೊಮ್ಮೆ ಪ್ರಾಯೋಪವೇಶ ಮಾಡಲು ನಿರ್ಧರಿಸಿಬಿಟ್ಟಿದ್ದೆ. ಆದರೆ ಈಗ ನನಗೆ ಮುಕ್ತಿಯ ಬಯಕೆಯೇ ಇಲ್ಲ. ಈ ಜಗತ್ತಿನ ಪ್ರತಿಯೊಂದು ಜೀವಿಯು ಮುಕ್ತವಾಗುವವರೆಗೆ ನಾನು ನನ್ನ ವೈಯಕ್ತಿಕ ಮುಕ್ತಿಯನ್ನು ಲೆಕ್ಕಿಸುವವನಲ್ಲ ಎಂದರು. ಈ ಮಾತು ಅವರಿಗೆ ತಮ್ಮ ಸಹಮಾನವರ ಮೇಲಿದ್ದ ಅಪಾರ ಅನುಕಂಪೆಯನ್ನು ತೋರಿಸುತ್ತದೆ. ಪರಮ ಕಾರುಣಿಕನಾದ ಬುದ್ಧ ಭಗವಂತನೂ ಹೀಗೆಯೇ ಹೇಳಿದ. ಆದರೆ ಇಲ್ಲಿ ನಾವು ನೆನಪಿನಲ್ಲಿಡಬೇಕಾದ ಅಂಶವೇನೆಂದರೆ, ಬುದ್ಧನಾಗಲಿ ಸ್ವಾಮೀಜಿಯವರಾಗಲಿ ಈ ಮಾತನ್ನಾಡಿದ್ದು ಅವರು ದಿವ್ಯಜ್ಞಾನವನ್ನು ಪಡೆದುಕೊಂಡ ಮೇಲೆಯೇ, ಅವರು ಮುಕ್ತರಾದ ಮೇಲೆಯೇ. ಕೇವಲ ಜೀವನ್ಮುಕ್ತರು ಮತ್ತು ಅವತಾರ ಪುರುಷರು ಮಾತ್ರವೇ ಈ ಬಗೆಯಲ್ಲಿ ಮುಕ್ತಿಯನ್ನು ನಿರ್ಲಕ್ಷಿಸಬಲ್ಲರು. ಮುಕ್ತಾತ್ಮರಿಗೂ ಅವತಾರ ಪುರುಷರಿಗೂ ಇದೇ ವ್ಯತ್ಯಾಸ. ಸಾಮಾನ್ಯರು ಮುಕ್ತಿಗಾಗಿ ಹಂಬಲಿಸಿ ಕಡೆಗೆ ಅದನ್ನು ಸಿದ್ಧಿಸಿಕೊಂಡು ಮುಕ್ತಾತ್ಮರೆನ್ನಿಸಿಕೊಳ್ಳುತ್ತಾರೆ. ಆದರೆ ಅವತಾರ ಪುರುಷರಿಗೆ ಮುಕ್ತಿ ಎನ್ನುವುದು ಅಂಗೈ ಮೇಲಿನ ನೆಲ್ಲಿಕಾಯಿಯಂತೆ ಸ್ವತಃಸಿದ್ಧವಾಗಿರುತ್ತದೆ. ಆದರೂ ಅವರು ಮುಕ್ತರಾಗಿ ಪರಬ್ರಹ್ಮದಲ್ಲಿ ಲೀನರಾಗಲು ನಿರಾಕರಿಸುತ್ತಾರೆ. ಏಕೆ? ಅವರು ಇತರರನ್ನು ಮುಕ್ತಿಯ ಆನಂದಕ್ಕೆ ಕರೆದೊಯ್ಯುವ ಇಚ್ಛೆಯುಳ್ಳವರಾಗಿರುತ್ತಾರೆ. ಮತ್ತೊಮ್ಮೆ ಸ್ವಾಮೀಜಿ ಕೆಲವು ಯುವಕರೊಂದಿಗೆ ಸ್ಫೂರ್ತಿಭರಿತರಾಗಿ ಮಾತನಾಡುತ್ತಾ ಹೀಗೆಂದರು, ಈಗ ಸಾವಿರಾರು ವರ್ಷಗಳಿಂದ ಪರಕೀಯರು ಭಾರತೀಯರಾದ ನಿಮ್ಮನ್ನು ಒಂದೇ ಸಮನೆ ನೀವು ದುರ್ಬಲರು, ನೀವು ಅಪ್ರಯೋಜಕರು, ನಿಮಗೆ ವ್ಯಕ್ತಿತ್ವವಿಲ್ಲ ಎಂದು ಹೇಳಿ 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 ಅದನ್ನು ನೀವು ಕೇಳಿ 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 ಈಗ ನೀವು ನಿಜಕ್ಕೂ ದುರ್ಬಲರೇ ಹೌದು ಎಂದು ಒಪ್ಪಿಕೊಳ್ಳುವ ಸ್ಥಿತಿಗೆ ಬಂದಿದ್ದೀರಿ. ನನ್ನ ಈ ಶರೀರವೂ ಕೂಡ ಇದೇ ಭಾರತ ಭೂಮಿಯಲ್ಲೇ ಜನ್ಮ ತಳೆದು ಈ ಅನ್ನವನ್ನೇ ಉಂಡು ಬೆಳೆದಿದೆ. ಆದರೆ ನಾನು ಮಾತ್ರ ಎಂದೆಂದಿಗೂ ಕ್ಷಣ ಮಾತ್ರವಾದರೂ ನಾನು ದುರ್ಬಲ ಎಂಬ ಭಾವನೆಯನ್ನು ನನ್ನ ಮನದ ಒಳಹೊಗಲು ಬಿಟ್ಟವನಲ್ಲ. ನನ್ನಲ್ಲಿ ನನಗೆ ಮೊದಲಿನಿಂದಲೂ ಅಪರಿಮಿತ ಆತ್ಮವಿಶ್ವಾಸವಿತ್ತು. ಈ ಪ್ರಬಲ ಆತ್ಮವಿಶ್ವಾಸದಿಂದಾಗಿ ಮತ್ತು ಭಗವತ್ ಕೃಪೆಯಿಂದಾಗಿ ಯಾವ ಪರರಾಷ್ಟ್ರೀಯರು ನಮ್ಮನ್ನು ದುರ್ಬಲರು, ದಲಿತರು ಎಂಬ ನಿಕೃಷ್ಟ ದೃಷ್ಟಿಯಿಂದ ನೋಡುತ್ತಾರೆಯೋ ಅವರೇ ನನ್ನನ್ನು ಇಂದು ಗುರುವಾಗಿ ಸ್ವೀಕರಿಸಿ ಗೌರವಿಸುತ್ತಿದ್ದಾರೆ. ನೀವು ಸಹ ನನ್ನಂತೆಯೇ ಆತ್ಮಶ್ರದ್ಧೆ ಉಳ್ಳವರಾದರೆ ನಿಮ್ಮೊಳಗೂ ಅನಂತ ಬಲವಿದೆ ಎಂದು ನೀವು ದೃಢವಾಗಿ ನಂಬಿದ್ದೇ ಆದರೆ, ನಿಮ್ಮೊಳಗೂ ಅಪರಿಮಿತ ಜ್ಞಾನ, ಅದಮ್ಯ ಶಕ್ತಿ ಅಡಗಿದೆ ಎಂದು ತಿಳಿದುದೇ ಆದರೆ ಮತ್ತು ಆ ಶಕ್ತಿಯನ್ನು ಜಾಗೃತಗೊಳಿಸಿಕೊಂಡುದೇ ಆದರೆ ನೀವು ನನ್ನಂತೆಯೇ ಆಗುವಿರಿ, ಅದ್ಭುತಗಳನ್ನು ಸಾಧಿಸುವಿರಿ. ಆದರೆ ನೀವು ಆ ರೀತಿಯಲ್ಲಿ ಆಲೋಚಿಸುವ ಶಕ್ತಿ ನಮಗೆ ಎಲ್ಲಿ ಬರಬೇಕು? ನಮ್ಮೊಳಗೆ ಶಕ್ತಿಯನ್ನು ಸ್ಫುರಿಸಬಲ್ಲ ಗುರುಗಳು ನಮಗೆಲ್ಲಿ ಸಿಗಬೇಕು ಎಂದು ಕೇಳಬಹುದು. ಹೆದರಬೇಡಿ, ನಾನಿದ್ದೇನೆ. ನಿಮಗೆ ಶಕ್ತಿಪಾಠವನ್ನು ಕಲಿಸುವುದಕ್ಕಾಗಿಯೇ, ನನ್ನ ಸ್ವಂತ ಜೀವನದ ಮೂಲಕ ನಿಮಗದನ್ನು ತೋರಿಸಿಕೊಡುವ ಸಲುವಾಗಿಯೇ ನಾನು ನಿಮ್ಮಲ್ಲಿಗೆ ಬಂದಿದ್ದೇನೆ. ನನ್ನಿಂದ ನೀವು ಆ ಪರಮತತ್ವವನ್ನು ಕಲಿಯಲೇಬೇಕು. ಬಳಿಕ ನೀವು ನಗರದಿಂದ ನಗರಕ್ಕೆ, ಗ್ರಾಮದಿಂದ ಗ್ರಾಮಕ್ಕೆ, ಮನೆಯಿಂದ ಮನೆಗೆ ಹೋಗಿ ಈ ದಿವ್ಯ ಸತ್ಯವನ್ನು ಪ್ರಸಾರ ಮಾಡಬೇಕು. ಹೋಗಿ ಪ್ರತಿಯೊಬ್ಬ ಭಾರತೀಯನಿಗೂ ಸಾರಿ ಹೇಳಿ, ಎಚ್ಚರಗೊಳ್ಳಿ, ಕನಸು ಕಾಣುತ್ತಾ ಕುಳಿತಿರಬೇಡಿ.
ಜಾಗೃತರಾಗಿ ನಿಮ್ಮೊಳಗಣ ದಿವ್ಯತೆಯನ್ನು ಪ್ರಕಟಗೊಳಿಸಿ ಎಂದು. ಆತ್ಮಶಕ್ತಿ ಸಂಪನ್ನನಾದ ವ್ಯಕ್ತಿ ಪಡೆಯಲಾಗದ ವಸ್ತುವೇ ಇಲ್ಲ. ನನ್ನ ಈ ಮಾತನ್ನು ನಂಬಿ ನೀವು ಸರ್ವಶಕ್ತರಾಗುವಿರಿ ಎಂದು ನುಡಿದರು. ಸ್ವಾಮೀಜಿಯವರು ಗೋಪಾಲಲಾಲ್ ಸೀಲರ ಉದ್ಯಾನಗೃಹದಲ್ಲಿದ್ದಾಗ ಒಮ್ಮೆ ಕೆಲವು ಗುಜರಾತಿ ಪಂಡಿತರು ಅಲ್ಲಿಗೆ ಬಂದರು. ವೇದಾಂಗಗಳಲ್ಲಿ ಪಾರಂಗತರಾದ ಈ ಪಂಡಿತರು ಸ್ವಾಮೀಜಿಯವರೊಂದಿಗೆ ಶಾಸ್ತ್ರ ವಿಚಾರಗಳ ಚರ್ಚೆ ಮಾಡಲು ಬಂದಿದ್ದರು. ಇವರು ಸಂಸ್ಕೃತ ಬಲ್ಲವರೇ ಎಂಬುದನ್ನು ಬಯಲಿಗೆಳೆದು ತಮಾಷೆ ನೋಡುವುದು ಈ ಪಂಡಿತರ ಒಳ ಉದ್ದೇಶ. ಆದರೆ ಸ್ವಾಮೀಜಿ ಶಾಂತವಾಗಿ ಸಂಸ್ಕೃತದಲ್ಲಿ ನಿರರ್ಗಳವಾಗಿ ಸಂಭಾಷಿಸತೊಡಗಿದರು. ಇದನ್ನು ಕಂಡು ಅಲ್ಲಿದ್ದ ಇತರ ಸನ್ಯಾಸಿಗಳಿಗೂ ಪರಮಾಶ್ಚರ್ಯ. ಸ್ವಾಮೀಜಿಯವರು ವಾದದಲ್ಲಿ ಸೋಲಬಾರದೆಂದು ಅಲ್ಲಿದ್ದ ಸ್ವಾಮಿ ರಾಮಕೃಷ್ಣಾನಂದರು ಮೌನವಾಗಿ ಪ್ರಾರ್ಥನೆ ಮಾಡುತ್ತಾ ಕುಳಿತರು. ಸ್ವಾಮೀಜಿಯವರ ಸಂಸ್ಕೃತ ಶೈಲಿ ಆ ಪಂಡಿತರ ಶೈಲಿಗಿಂತ ಹೆಚ್ಚು ಸಾಹಿತ್ಯಪೂರ್ಣವಾಗಿತ್ತು ಮತ್ತು ಅವರ ಮಧುರ ಕಂಠದಿಂದಾಗಿ ಅದು ರಸಮಯವಾಗಿತ್ತು. ಪಂಡಿತರ ಪ್ರಶ್ನೆಗಳಿಗೆಲ್ಲ ಸ್ವಾಮೀಜಿ ಅಡೆತಡೆಯಿಲ್ಲದೆ ಉತ್ತರಿಸಿ ತಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಮಂಡಿಸಿದರು. ಆದರೆ ಮಧ್ಯೆ ಒಮ್ಮೆ ಮಾತ್ರ ಅವರು ಅಸ್ತಿ ಎನ್ನುವುದರ ಬದಲು ಬಾಯಿ ತಪ್ಪಿ ಸ್ವಸ್ತಿ ಎಂದು ಬಿಟ್ಟರು. ಇದೊಂದು ತೀರಾ ಕ್ಷುಲ್ಲಕವಾದ ತಪ್ಪು. ಆದರೆ ಇಂಥದಕ್ಕಾಗಿಯೇ ಕಾದಿದ್ದ ಆ ಪಂಡಿತರು ತಕ್ಷಣ ಚಪ್ಪಾಳೆ ತಟ್ಟಿ ಗಟ್ಟಿಯಾಗಿ ನಕ್ಕು ಬಿಟ್ಟರು. ಆ ಪಂಡಿತರ ಅಲ್ಪತನವನ್ನು ಕಂಡು ಸ್ವಾಮೀಜಿ ಸಿಟ್ಟಿಗೇಳದೆ ತಕ್ಷಣ ತಮ್ಮ ದೋಷವನ್ನು ಸರಿಪಡಿಸಿಕೊಂಡರು. ಬಳಿಕ ಕೈ ಮುಗಿಯುತ್ತಾ, ಪಂಡಿತಾನಾಂ ದಾಸೋಹಂ ಕ್ಷಂತವ್ಯಂ ಸ್ಖಲನಂ ಮಮ ಎಂದರೆ ಪಂಡಿತರ ದಾಸ ನಾನು, ನನ್ನ ತಪ್ಪನ್ನು ಮನ್ನಿಸಬೇಕು ಎಂದರು. ಅವರ ವಿನಯವನ್ನು ಕಂಡು ಪಂಡಿತರಿಗೆ ಮುಖಭಂಗವಾದಂತಾಯಿತು. ಅಂದಿನ ಚರ್ಚೆಯ ಮುಖ್ಯ ವಿಷಯ ಪೂರ್ವ ಮೀಮಾಂಸೆ ಮತ್ತು ಉತ್ತರ ಮೀಮಾಂಸೆಗಳ ಸ್ಥಾನಮಾನವನ್ನು ಕುರಿತದ್ದು. ಪೂರ್ವ ಮೀಮಾಂಸೆ ಎಂದರೆ ಕರ್ಮಕಾಂಡ. ಯಾವ ಬಗೆಯ ಸ್ವರ್ಗವನ್ನು ಪಡೆಯಲು ಎಂತಹ ಕರ್ಮವನ್ನು ಮಾಡಬೇಕು, ಯಾವ ಬಗೆಯ ಪ್ರಾಯಶ್ಚಿತ್ತಕ್ಕೆ ಯಾವ ಕರ್ಮವನ್ನು ಕೈಗೊಳ್ಳತಕ್ಕದ್ದು ಎಂಬಂತಹ ವಿವರಗಳಿಂದ ಕೂಡಿದ್ದು ಈ ಕರ್ಮಕಾಂಡ ಅಥವಾ ಪೂರ್ವ ಮೀಮಾಂಸೆ. ಉತ್ತರ ಮೀಮಾಂಸೆ ಎಂದರೆ ಜ್ಞಾನಕಾಂಡ, ಎಂದರೆ ಆತ್ಮಜ್ಞಾನವನ್ನು ಬೋಧಿಸುವಂತಹ ಉಪನಿಷತ್ತುಗಳಿಂದ ಕೂಡಿದುದು. ಕರ್ಮಕಾಂಡವೇ ವೇದಗಳ ಅತಿ ಮುಖ್ಯ ಭಾಗ ಎಂಬುದು ಆ ಪಂಡಿತರ ವಾದ. ಇದೇ ರೀತಿಯ ಅಭಿಪ್ರಾಯವನ್ನು ಪ್ರೊಫೆಸರ್ ಮ್ಯಾಕ್ಸ್ಮುಲ್ಲರ್ ಕೂಡ ವ್ಯಕ್ತಪಡಿಸಿದ್ದರು. ಆದರೆ ಅತ್ಯಂತ ಶ್ರೇಷ್ಠವಾದ ತತ್ವಜ್ಞಾನವನ್ನೊಳಗೊಂಡಿರುವ ಜ್ಞಾನಕಾಂಡವೇ ವೇದಗಳ ತಿರುಳು. ಈ ಕರ್ಮಕಾಂಡವು ಕೇವಲ ಮೇಲಿನ ಹೊದಿಕೆಯಂಥದ್ದು ಎಂಬುದು ಸ್ವಾಮೀಜಿಯವರ ನಿಶ್ಚಿತ ಅಭಿಮತ. ಸ್ವಾಮೀಜಿ ತಮ್ಮ ಅಪಾರ ಜ್ಞಾನದಿಂದ ಮತ್ತು ತೀಕ್ಷ್ಣವಾದ ತರ್ಕ ಸಾಮರ್ಥ್ಯದಿಂದ ಜ್ಞಾನಕಾಂಡದ ಗರಿಮೆಯನ್ನು ಎತ್ತಿ ಹಿಡಿದಾಗ ಪಂಡಿತರು ಮಣಿಯಲೇಬೇಕಾಯಿತು. ಕಡೆಗೆ ಅಲ್ಲಿಂದ ಹೊರಡುವಾಗ ಪಂಡಿತರು ಅಲ್ಲಿದ್ದವರೊಬ್ಬರ ಬಳಿ ಹೇಳಿದರು, ಸ್ವಾಮಿಗಳಿಗೆ ಸಂಸ್ಕೃತ ವ್ಯಾಕರಣದ ಮೇಲೆ ಸಂಪೂರ್ಣ ಹಿಡಿತವಿರುವಂತೆ ಕಾಣಲಿಲ್ಲ. ಆದರೆ ಅವರು ನಿಜಕ್ಕೂ ಮಹಾಜ್ಞಾನಿಗಳೇ ಸರಿ. ಶಾಸ್ತ್ರಗಳ ಮೇಲೆ ಅವರಿಗೆ ಅಸಾಧಾರಣವಾದ ಪ್ರಭುತ್ವವಿದೆ. ವಾದದಲ್ಲಂತೂ ಅವರು ಅಪ್ರತಿಮರು ಎಂದು ಕೊಂಡಾಡಿದರು. ಪಂಡಿತರು ನಿರ್ಗಮಿಸಿದ ಮೇಲೆ ಅವರ ಅಸಭ್ಯ ನಡವಳಿಕೆಯ ಬಗ್ಗೆ ಪ್ರಸ್ತಾಪಿಸಿ ಸ್ವಾಮೀಜಿ ಹೇಳಿದರು, ಸುಸಂಸ್ಕೃತ ಪಾಶ್ಚಾತ್ಯ ಸಮಾಜದಲ್ಲಿ ಇಂತಹ ವರ್ತನೆಯನ್ನು ಯಾರೂ ಸಹಿಸುವುದಿಲ್ಲ. ಅಲ್ಲಿ ಪ್ರತಿವಾದಿಯ ಮಾತಿನ ಭಾವದ ಕಡೆಗೆ ಗಮನ ಕೊಡುತ್ತಾರೆಯೇ ಹೊರತು ಹೀಗೆ ಮಾತಿನಲ್ಲಿ ವ್ಯಾಕರಣ ದೋಷಗಳನ್ನು ಹುಡುಕಿ ಅಪಹಾಸ್ಯ ಮಾಡುವುದಿಲ್ಲ. ನಮ್ಮ ಪಂಡಿತರುಗಳು ಯಾವುದೋ ಅಕ್ಷರ ವ್ಯತ್ಯಾಸವನ್ನೇ ಹಿಡಿದು ಜಗ್ಗಾಡುತ್ತಾ ಮುಖ್ಯಾಂಶವನ್ನೇ ಮರೆತು ಬಿಡುತ್ತಾರೆ. ಹೊರಗಿನ ಹೊಟ್ಟನ್ನು ಹಿಡಿದು ಹೋರಾಡುತ್ತಾರೆ. ಒಳಗಿನ ತಿರುಳಿನ ಕಡೆಗೆ ಲಕ್ಷ್ಯವೇ ಇಲ್ಲ ಎಂದರು. ಓಂ
ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.